ಒಂದು ದಿನ ವಿರಾಟ್ ಕೊಹ್ಲಿ ಅವರು RCB ಜರ್ಸಿ ಹಾಕದೇ ಇದ್ದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಕೊಹ್ಲಿ ಕೊಹ್ಲಿ ಅಂತ ಕೂಗು ಕೇಳಿಸದೇ ಇದ್ದರೆ ನಿಜ ಹೇಳ್ಬೇಕಂದ್ರೆ RCB ಫ್ಯಾನ್ಸ್ಗಳಿಗೆ ಆ ದಿನ ಮ್ಯಾಚ್ ಸೋಲಿಗಿಂತ ದೊಡ್ಡ ಪೇನ್ ಆಗುತ್ತೆ. ಹೌದ್ರಿ, 2008ರಿಂದ ಇಲ್ಲಿವರೆಗೂ RCB ಜೊತೆ ಒಂದು ಹೆಸರು ಪರ್ಮನೆಂಟ್ ಆಗಿ ಕನೆಕ್ಟ್ ಆಗಿದೆ ಅಂದರೆ ಅದು ವಿರಾಟ್ ಕೊಹ್ಲಿ ಅಂತ ಒಂದೇ ಹೆಸರು. ಮ್ಯಾಚ್ ಸೋತಾಗಲೂ, ಟೀಮ್ ಟ್ರೋಲ್ ಆದಾಗಲೂ, ಆ್ಯಂಡ್ ನಾವು ಕಪ್ ಹೊಡೆದೇ ಇರುವ ಸಮಯದಲ್ಲೂ ಕೂಡ RCB ಜೊತೆ ಒಬ್ಬರೇ ಇದ್ದಾರಂದ್ರೆ ಕೊಹ್ಲಿ ಒಬ್ಬರೇ ಮಾತ್ರನೇ. ಅವರು RCBನ ಬಿಟ್ಟು ಕೊಟ್ಟಿಲ್ಲ, ಬಿಟ್ಟು ಕೊಡೋ ಮಾತೇ ಇದ್ದಿಲ್ಲ ಅವ್ರ ಹತ್ರ. ಆ್ಯಂಡ್ ಭಾಳ ಜನ RCB ಫ್ಯಾನ್ಸ್ಗೆ ವಿರಾಟ್ ಕೊಹ್ಲಿ ಅಂದರೆ ಯಾಕೆ ಇಷ್ಟ ಅಂತಿರಲಿಲ್ಲ, ಮುಂದೆ ಹೇಳ್ತೀನಿ ನೋಡ್ರಿ. ಭಾಳ ಜನ RCB ಫ್ಯಾನ್ಸ್ಗಳಿಗೆ ವಿರಾಟ್ ಕೊಹ್ಲಿ ಅಂದ್ರೆ ಕೇವಲ ಪ್ಲೇಯರ್ ಅಲ್ರಿ, ಅದು ಒಂದು ಎಮೋಷ್ನಲ್ ಅಂತ ಹೇಳ್ಬೇಕು ಅಂತ ನೀವೂ ತಿಳ್ಕೊಬೇಕು ಹೇಟರ್ಸ್ಗಳು. ಬಿಕಾಸ್ ಭಾಳ ಜನ ಏನು ಮಾಡ್ತಾರಂದ್ರೆ ಟೀಮ್ ನೋಡೋಕೆ ಆ್ಯಂಡ್ ಅಲ್ಲಿಂದ ಆಟ ನೋಡೋಕೆ ಒಳಗೆ ಹೋಯ್ತಾರೆ, ಕ್ರಿಕೆಟ್ ನೋಡ್ತಾರೆ. ಬಟ್ ನಾವು RCB ಕಟ್ಟರ್ ಫ್ಯಾನ್ಸ್ ವಿರಾಟ್ ಕೊಹ್ಲಿ ಅವ್ರು ನೋಡಕ್ಕೆ ಹೋಗ್ತೀವಿ. ವಿರಾಟ್ ಕೊಹ್ಲಿ ಅವ್ರಿಗೋಸ್ಕರ ನಾವು IPL ನೋಡ್ತೀವಿ. ರಿಯಲಿ ಇದ್ರ ಖರೆ ಅನ್ಸಿನವ್ರು ಕಮೆಂಟ್ ಮಾಡಿರಿ, ಕೇವಲ ಕಮೆಂಟ್ ಮಾಡಿರಿ. ನಾವು ಕೇವಲ ನಮ್ಮ ಕಿಂಗ್ ಕೊಹ್ಲಿ ಅವ್ರಿಗೋಸ್ಕರ ನಾವು ಕ್ರಿಕೆಟ್ ನೋಡ್ತೀವಿ. ಅವ್ರು ಏನಾದರೂ ಸ್ಟೇಡಿಯಮಲ್ಲಿ ಒಂದೇ ಬೌಂಡ್ರಿ ಹೊಡಿದ್ರೆ ಪೂರ ಸ್ಟೇಡಿಯಂ ಏನಾಗುತ್ತೋ ನೀವು ಹೇಳ್ಬೇಕು, ಸ್ಟೇಡಿಯಂ ಪೂರ ಶೇಕ್ ಮಾಡಿಬಿಡ್ತಾರೆ. ಅದೇ ಯಾರಾದರೂ ಒಬ್ಬ ಪ್ಲೇಯರ್ ಔಟ್ ಆದರೆ ಇಡೀ ಪೂರ ಸ್ಟೇಡಿಯಂ ಏನಾಗ್ತದೆ, ಸೈಲೆಂಟ್ ಆಗಿಬಿಡ್ತದ್ರಿ. ಅದು ನಮ್ಮ ಕಿಂಗ್ ಕೊಹ್ಲಿ ಅವ್ರ ಗತ್ತು ಕ್ರೇಜ್ ಅಂತ ತಿಳ್ಕೊಬೇಕು ನೀವು. ಆ್ಯಂಡ್ ಇಮ್ಯಾಜಿನ್ ಮಾಡ್ಕೋರಿ, ಕಿಂಗ್ ಕೊಹ್ಲಿ ಅವ್ರು ಏನಾದರೂ ನೆಕ್ಸ್ಟ್ ಬರೋ ಮ್ಯಾಚಲ್ಲಿ ಆಡಿಲ್ಲ ಅಂದರೆ ಏನಾಗುತ್ತೆ ಅಂತ. ಓಪನಿಂಗ್ ಕ್ಯಾಮ್ರಾ ಇರುತ್ತೆ, ಕ್ರೌಡ್ ಇರುತ್ತೆ, ಎಲ್ಲ ಇರುತ್ತೆ. ಆದರೆ ಬಂದಿರುವ ಅಭಿಮಾನಿಗಳ ಮುಖದಲ್ಲಿ ಮೊದಲಿನ ಥರ ಸ್ಮೈಲು, ಮೊದಲಿನ ಥರ ಏನು ಎಕ್ಸ್ಪ್ರೆಷನ್ ಇರುತ್ತೆ ನೋಡಿ, ಅದು ಇರೋದಿಲ್ಲ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಏನೋ ಮಿಸ್ಸಿಂಗ್ ಇರುತ್ತೆ ನೋಡ್ರಿ, ಆ ರೀತಿ ಫೀಲಿಂಗ್ ಇರುತ್ತೆ. ಮಿಸ್ಸಿಂಗ್ ಅನ್ನೋ ಫೀಲ್ ಇರುತ್ತೆ, ಹೌದಲ್ರಿ? ಹೌದಿದ್ರೆ ಕಮೆಂಟ್ ಹಾಕಬೇಕು. ಯಾಕಂದ್ರೆ ಇದು ನಮ್ಮ ಕಿಂಗ್ ಕೊಹ್ಲಿ ಅವ್ರ ಬಗ್ಗೆ ಹೇಳಕ್ಕೆ ಬಂದೀನಿ. ಆ್ಯಂಡ್ ಭಾಳ ಜನ ಹೇಳ್ತಾರೆ ಕಪ್ ಗೆಲ್ಲೋದೇ ಒಂದು ದೊಡ್ಡ ಸಾಧನೆ, ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ತೀರಿ. ಕಪ್ ಗೆಲ್ಲೋಕ್ಕಿಂತ 18 ವರ್ಷದಿಂದ ಒಂದೇ ಟೀಮಲ್ಲಿ ಲಾಯಲ್ ಆಗಿ ಇರ್ತಾರೆ ನೋಡ್ರಿ, ಅದು ಒಂದು ದೊಡ್ಡ ಇತಿಹಾಸ ಅಂತ ನಿಮಗೆ ಗೊತ್ತಿರಬೇಕು. ಕಪ್ ಗೆಲ್ಲೋದೇ ಅಚೀವ್ಮೆಂಟ್ ಇದ್ರೆ ಇದು ಒಂದು ದೊಡ್ಡ ಇತಿಹಾಸ ರೀ, ಹೌದಲ್ಲ? ಅದಕ್ಕಾಗಿ ಈ ಜನ್ರೇಷನ್ ಹುಡುಗರಿಗೆ ಕಿಂಗ್ ಕೊಹ್ಲಿ ಅಂದ್ರೆ ಇಷ್ಟ ರೀ. ಕಿಂಗ್ ಕೊಹ್ಲಿ ಅಂದ್ರೆ ಅದು ಒಂದು ಅಲಕೆ ಅದ ಬಿಡ್ರಿ, ಅದು ಒಂದು ಎಮೋಷ್ನಲ್ ಅದ ಬಿಡ್ರಿ. ಆ್ಯಂಡ್ ಇವತ್ತಿನ ಹುಡುಗರಿಗೆ, ನಮ್ಮಂಥವ್ರಿಗೆ ಕ್ರಿಕೆಟ್ ಅಂದ್ರೆ ಕೊಹ್ಲಿ ಅಂದ್ರೆ ಕ್ರಿಕೆಟ್ ರೀ, ಇಷ್ಟ ಅಂತ ಹೇಳ್ತೀನಿ. ಏನಾದರೂ ಮುಂದಿನ ದಿನದಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಅವ್ರ ರಿಟೈರ್ಮೆಂಟ್ ಆದರೆ ಆ ದಿನ ಯಾವ ರೀತಿ ಆಗುತ್ತೆ ಅಂತ ಹೇಳೋಕ್ಕಾಗಂಗಿಲ್ಲ. ಫ್ಯಾನ್ಸ್ಗಳು ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಸ್ಟೇಡಿಯಂ ಒಳಗೆ 90% ಜನ ನಮ್ಮ ಕಿಂಗ್ ಕೊಹ್ಲಿ ಅವ್ರನ್ನೇ ನೋಡೋಕೆ ಬರ್ತಾರ್ರಿ. ಇದು ಒಂದು ಗೊತ್ತಿರಲಿ, ಇದು ಒಂದು ನೀವು ಬರೆದಿಟ್ಕೋಬೇಕು. ಎಲ್ಲನೂ ಇಲ್ಲ, ನೀವು ಬರೆದಿಟ್ಕೋರ, ಗೊತ್ತಾಗ್ತದ. ಅದೇ ಒಂದು ದಿನ ನಮ್ಮ ಕಿಂಗ್ ಕೊಹ್ಲಿ ಅವರು ರಿಟೈರ್ಮೆಂಟ್ ಅಂತ ಹಾಕಿದ್ರೆ ಅಲ್ಲಿನ ಜನ ಅಳ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಅವತ್ತಿನ ಮ್ಯಾಚಿನ ದಿನ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಪೂರ್ತಿ ಓವರಾಲ್ ಆ ಸ್ಟೇಡಿಯಂ ಸೈಲೆಂಟ್ ಆಗಿಬಿಡ್ತದ್ರಿ. ಇಷ್ಟು ಹೇಳ್ತೀನಿ, ಹೆಚ್ಚಿಗೆ ಹೇಳಬಾರ್ದು. ಯಾಕಂದ್ರೆ ಕಿಂಗ್ ಕೊಹ್ಲಿ ಅಂದ್ರೆ ಎಮೋಷ್ನಲ್ ಅಂದ್ರೆ ಕಿಂಗ್ ಕೊಹ್ಲಿ ಅಂತ ಗೊತ್ತಿರಲಿ. ಯಾರು ಬಿ ಟ್ರೋಲ್ ಮಾಡ್ತಿರಲಿಲ್ಲ, ದಯವಿಟ್ಟು RCB ಬಗ್ಗೆ, ಕೊಹ್ಲಿ ಬಗ್ಗೆ ಮಾಡೋಕೆ ಹೋಗ್ಬೇಡ್ರಿ. ಆ್ಯಂಡ್ ಮತ್ತೇನಿಲ್ಲ, ಕಿಂಗ್ ಕೊಹ್ಲಿ ಕಾಕ ಇನ್ನು ರಿಟೈರ್ಮೆಂಟ್ ಅದು ಏನಾಗಂಗಿಲ್ಲ. ಚಂದ ಆಡಲೇಬೇಕು. ಈ ಸಲನೂ ಕಪ್ ಹೊಡ್ಯಮ್ಮ ಅಂತ ಹೇಳ್ತೀನಿ. ನಿಮ್ಮ ಅನಿಸಿಕೆ ಏನದಂತ ಕಮೆಂಟ್ ಮಾಡಿರಿ. ಆ್ಯಂಡ್ RCB ಫ್ಯಾನ್ಸ್ ಕನ್ನಡಿಗರೇ ಎಲ್ಲರೂ ಸಪೋರ್ಟ್ ಮಾಡಿರಿ, ಫಾಲೋ ಮಾಡಿರಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಾಗ. ಅಲ್ಲಿ ತನಕ ಎಲ್ಲರೂ ಚೆನ್ನಾಗಿರ್ರಿ.